ಏನ್ರಿ ತಕ ಅವಾಗಲೆಲ್ಲ ಅಷ್ಟೊಂದು ಬಾಯಿ ಆಗ್ತಿತ್ತು. ನಾನು ಬರೋಣ ಅನ್ಕಂಡೆ. ನಾನು ಸ್ನಾನ ಮಾಡ್ಕೊಂಬ ಕೂಕೊಂಡಿದ್ದೆ. ಯಾರೋ ಬಾಯ್ ಮಾಡ್ತಿದ್ರಪ್ಪ. ಯಾರು ಅಷ್ಟೊಂದು ಬಾಯ್ ಮಾಡ್ತಿದ್ದು? ಇನ್ಯಾರು ನಿಮ್ಮ ಸ್ವಾತಿನ ಮತ್ತು ಇಬ್ರು ಗುದ್ದಾಡಿರಮ್ಮ, ಅಕ್ಕ ತಂಗಿಯರಿಬ್ರು. ಓ ಅವ್ರೇನು ಇಬ್ರು ಗುದ್ದಾಡಿರು? ಯಾಕೆ? ಬಾಂಡೇನ ಏನು ಬೇಡ ಅಂತೇಳಿ ಅವಳು ನಿನಗೇನೋ ಸೈನ್ ಹಾಕಿ ಕೊಟ್ಲಲ್ಲ, ಅದಕ್ಕೇನೆ ಇವಳು ಮುತ್ತು ನೀನು ಯಾಕೆ ಕೊಟ್ಟೆ? ನಿನಗೇನು ಹೆಚ್ಚಾಗೈತೆ? ಆ ಅಮ್ಮಗೆ ಯಾಕೆ ಕೊಟ್ಟೆ? ಯಾಕೆ ಕೊಡ್ಬೇಕು ನೀನು? ಇಬ್ರು ಹೋಗಿ ಆ ಅಮ್ಮನ ಮೇಲೆ ಗಲಾಟೆ ಮಾಡಿದ್ರೆ ಅಮ್ಮಯ್ಯ ಹೇಳ್ದಲ್ಲೇ ಕೊಡೋದು. ನೀನು ಯಾಕೆ ಕೊಟ್ಟೆ? ನೀನು ಯಾಕೆ ಕೊಟ್ಟೆ ಅಂತ ಗಲಾಟೆ. ಏನು ಅಯ್ಯಪ್ಪ ಯಪ್ಪ ಯಪ್ಪ ನೋಡಬೇಕು. ಅಯ್ಯೋ ಹಂಗಿಂಗೆ ಬಾಯ್ ಮಾಡಲಿಲ್ಲ ಪಾಪ. ಅವಳು ಸುಮ್ಕಿದ್ಲು ಕಣಮ್ಮ ಸ್ವಾತಿ. ಆತ ಮಾತಾಡಲಿಲ್ಲ ಕಣೆ, ಬುದ್ಧಿ ಕಲ್ತ್ಕೊಂಡವಳೆ ಪಾಪ. ಯಾತ ಮಾತಾಡಲಿಲ್ಲ. ನೀನು ಏನನ ಮಾತಾಡು ಅಂತಂದ್ಲು. ತಿರುಗಿ ಮಾತಾಡ್ತಾ ಇವಳು ಮುತ್ತು ಯಾತ ಮಾತಾಡಿಳು. ಅದಕ್ಕೇನೆ ಅವಳು ಬೇಜಾರು ಮಾಡ್ಕೊಂಡು ಹಿಡ್ಕೊಂಡು ಅದ್ಬಿಟ್ಲು. ಹಂಗಂದ್ರೆ ಹೆಂಗೆ ಮಾತಾಡೋಳು ಅಪ್ಪ. ಈ ಮುತ್ತಿಗೆ ನಿಂತಾಳಾಗ್ಯವಳೆ. ಇವಳಿಗೆ ಬೋಲ್ ಜಂಬ ಐತಿ. ಇವಳಿಗೆ ಆಟಿಡ್ ಜಂಬ ಇಲ್ಲ, ಸಖತ್ ಜಂಬ ಐತಿ ಹೇಳಿ ನಮ್ಮ ಮುತ್ತಿಗೆ. ಅವಳಂತಾರೆ ಹೆಂಗ ಇವಾಗ ಪರವಾಗಿಲ್ಲ ಬುದ್ಧಿ ಕಲ್ತ್ಕೊಂಡವಳೆ. ಇವಳಿಗೆ ಭಾಳ ಜಂಬ ಐತೆ ಕಣ ರೀತಾಕ. ನೀನೇನ ನಾನು ಇವಳಿಗೆ ಭಾಳ ಜಂಬ ಐತಿ. ನಿಮ್ಮ ನಾನು ಇಲ್ಲಾಸಿ ಹೋಗ್ತಿದ್ದೆ ಹೆಂಗೆ ಮಾತಾಡ್ತಾಳೆ ಹಂಗೇನೆ ಬೈಕ್ ಬಂದಂಗೆ ಪಕ್ಕ ನೀರು ಹಾಕ್ಕೊಂಡು ಅಳ್ತಾ. ಅದೇ ಓದ್ ಕಣಮ್ಮ, ಅಳ್ತು ಅನ್ಬೇಡ ಕಣೆ. ನನಗೂ ಒಂಥರ ಬೇಜಾರಾದಂಗತ್ತು. ಈಗ ಇವಳು ಒಳ್ಳೆಳಲ್ಲ ಕಣಮ್ಮ. ಅಯ್ಯಪ್ಪ ಅವಳನ್ನೇ ಏನು ಹಂಗೇನೆ ಆಟ ಆಡಿಸ್ತಾಳೆ. ನೀನು ಯಾಕೆ ಸೈನ್ ಹಾಕ್ಕೊಟ್ಟೆ ಅವ್ರಿಗೆ? ಅಯ್ಯಮ್ಮ ನೋಡ್ತಾಳೆ ಅಂತ ನೀನು ಸೈನ್ ಹಾಕ್ಕೊಟ್ಟೆ. ಹಿಂಗೆ ಅಂತ ನಾನು ಚೆನ್ನಾಗಿರೋ ಮನೆ ಸಿಕ್ಕಿದ್ನಿ ಅಂತ ಹೆಂಗೆ ಆಡಾಳು? ಹೌದೇನು? ಹಂಗಾದ್ರೆ ಹಂಗೆ ನಮಗೆ ಕೊಟ್ಟಿರೋದಕ್ಕೆ ಹಂಗೆ ಆಡಾಳು. ಅಬ್ಬಬ್ಬ ಭಾರಿ ಇದ್ದಾಳೆ ಇವಳು ಒಂಥರ ಸಹಿಸ್ಕಮಲ್ಲ. ಇವಾಗ ಒಂಥರ ಇಲ್ಲಿ ಮದುವೆ ಆಗಿರೋದಕ್ಕೆ ಅವಳು ಹೊಸತಾಗ ಒಂದು 2 ದಿವಸ ಏನಕ್ಕೆ ನೋಡ್ಕೊಂತಾಳ ಅವಳು. ಇವಾಗ ನಮ್ಮ ಅತ್ತೆ ಅಂತೇಳಿ ಈಗ ಹಂಗೇನೆ ಹೆಂಗಿದ್ ಮಾಡ್ತಾಳೆ. ಅವಳು ಸಿಲ್ಲಿಲ್ಲಲ್ಲಿ ಮುಂಚ್ಕೊಂಡವ್ರಂತ ಅವರಿಬ್ರಾಳು. ನಮ್ಮ ಮನೆಗೆ ನೋಡಿ ಮದುವೆ ಮಾಡ್ಕೊಂತೀವಿ ಅಂದರೆ ಅವಾಗ ಮಾಡಿದ್ವಿ, ಇವಾಗ ಗಲ್ವ ಮಾಡ್ಕೊಂಡವಳಂತ ಅವರು ಇಬ್ರು ಫೋನ್ನಾಗೇನ ನಮ್ಮ ಅಯ್ಯಪ್ಪಂತ ಬೈಕ್ಯಮ್ಮರಂತ. ಬತ್ತೀವಿ ಒಂದಿನ ಅವಳು ಸವಿನ ಗಲಾಟೆ ಮಾಡಿ ಬತ್ತೀವಿ ಅಂದ್ರೆ ಅಂತಿ. ಹೌದೇನು? ನೋಡಮ್ಮ ಅಲ್ಲ ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ಅವಳು ಈ ಅಮ್ಮ ಈ ಮುತ್ತು ಸಖತ್ ಮಾತಾಡ್ತಾಳಮ್ಮ. ಅವಳು ಬುದ್ಧಿ ಕಲ್ತ್ಕೊಂಡವಳು ಪದ್ಮ. ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊಂಡು ಕಳಿಸು. ಸುಮ್ಮನೆ ಇದೇನು ಹಂಗ ಇಲ್ಲಿ ಐತಾತ. ಅವಳು ಭಾಳ ಕಷ್ಟ ಕಣಮ್ಮ ಪಾಪ, ನೋಡೋಕ್ಕಾಗಲ್ಲ ಹೆಂಗಾಗಿ ಅವಳೆ. ಪದ್ಮ ಕರ್ಕೊಂಬ, ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಯ್ತು ಹೋಗೋದಾಯ್ತು ಒಂದು 2 ದಿನ ಕರ್ಕೊಂಬಂದಿಕ್ಕೆ ಅವಳಿಗೂ ಎಷ್ಟೋ ಸಮಾಧಾನ ಆಗುತ್ತೆ. ಏನೋ ಒಂದು ಲೋಟ ಕಾಪಿ ನೀರು ಕೊಡಲಿಲ್ಲ ಯಾರೂ ನಿನಗೆ. ನೀನು ಹಿಂಗೆ ಅಂತ ಹೆಂಗೆ ಬೈ ಹೇಳು. ಅಪ್ಪ ಅಮ್ಮಯ್ಯ ನಿನ್ನ ಯೋನೇಂದ್ರ ಮಾತಾಡ್ಸಲ್ಲ. ನೀನು ಮಾತಾಡಿಸ್ತಾರೆ ಅಂತ ಕೊಟ್ಟಿದ್ದೀಯನೇ ಬಾಂಡ, ಮಾತಾಡಿಸ್ತಾರೆ ಅಂತ ಕೊಟ್ಟಿದೀಯ. ನಿನ್ನಂಥವ್ರು ಮಾತಾಡ್ಸಲ್ಲ, ನಿನ್ನ ಬಿಸಾಕೊಂಡಿರ್ತಾರೆ, ನಿನ್ನ ಬಿಸಾಕ್ತಾರೆ. ನೀನು ಅಂತಾಳು ಇಂತಾಳು ಯಪ್ಪ ಎಂತ ಮಾತಾಡಿದ್ಲು ಪದ್ಮ ಅವಳು. ಕರ್ಕೊಂಬ. ಹೌದೇನು? ಇವಳು ಯಾಕೆ ಬೋಲ್ ಜಂಬ ಮಾಡ್ತಾ ಇದ್ದಾಳೆ. ಇವಳು ಹಿಂಗೆ ಮಾಡಿದ್ರೆ ನಮ್ಮ ಸ್ವಾತಿನ ಕರ್ಕೊಂಬಂದು ಕಳಿಸ್ಕೊಂಡು ಚೆನ್ನಾಗಿ ಕಿಕ್ಕಿ ಅಂಬ್ತೀನಿ. ಬಿಡತ್ತಪ್ಪ ಏನಾಗೈತೆ ಅಂತೇಳಿ ಕರ್ಕೊಂಬರ್ತೀನಿ. ಭಾಳ ಅಯ್ಯ ಅಂದವಳೆ. ಇವಾಗ ಅವಳಿಗೂ ಬುದ್ಧಿ ಬಂದಿರುತ್ತೆ. ಅವಳು ಸುಮಾರಕ್ಕೇನಿದು ಮಾಡಲಿಲ್ಲ, ಆದರೂ ಬುದ್ಧಿ ಬಂದಿರುತ್ತೆ. ಕರ್ಕೊಂಬಂದು ಇವಳು ಕಣ್ಣೆದಿಗೆ ಕರ್ತು ಕಳಿಸ್ತೀನಿ ನೋಡು. ಇವಳು ಮುತ್ತು ಯಾಕೆ ಬೋಲ್ ಇದು ಮಾಡ್ತಾ ಇದ್ದಾಳೆ? ನನಗೆ ಬೋಲ್ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಅವಳು ಒಂದೊಂದು ಇದು ಮಾಡ್ತಿಲ್ಲ. ಆಗ ಅವಳಿಂದನ ಬಾಂಡ್ ಕೊಡಮ್ಮ ಅಂತ ಕೇಳಿ ಬಂದು, ಇಲ್ಲ ಕಣಮ್ಮ ಕೊಡಲ್ಲ ಅಂದೆ. ಬಂದು ಪಾಪ ಸೈನ್ ಹಾಕೋಗಿ ಕೊಟ್ಲು. ಇವಾಗ ಅವಳು ಕೊಟ್ಟವಳೆ ಅಂತ ಒಳ್ಳೆಯಾಳ ಅಂತ ಹೇಳಲ್ಲ. ಆದರೆ ಇವಾಗ ಇವಳು ಹಿಂಗೆ ಮಾತಾಡಬಾರ್ದು. ಅವಳು ಹೋಗಿ ಇವಳು ಏನು ಜಂಬ ಕೊಚ್ಕೋಬೇಕು, ಸುಮ್ಮನೆ ಇರಬೇಕು. ನಾನು ಬಿಡಾಕ ಹಿಂಗಾಗೈತೆ ಬಿಡು, ನಾನು ನಿನ್ನ ಸಪೋರ್ಟಿಗಾಗಿದ್ದೀನಿ, ಧೈರ್ಯವಾಗಿರು ಅಂತಾರೆ. ಅಕ್ಕಗೆ ಧೈರ್ಯ ಹೇಳ್ಬೇಕು. ಅಂಥದ್ರಾಗೆ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಂಬುದು ದೌಲತ್ತೇಳು. ನಾನು ಎಂಬುದು ಜಾಸ್ತಿ ಐತಿ ಇವಳಿಗೆ. ಅದಕ್ಕೇ ಸ್ವಾತಿನ ಕರೆದು ಕಳಿಸ್ತೀನಿ ತಾಳೆ. ಅವಳು ಕಣ್ಣೆದ್ರಿಗೇನೆ ಇನ್ನೊಂದು 2 ದಿನ ಬಿಟ್ಟೆ ಆಗ್ಲೇಳು ಕರೆದು ಕಳಿಸ್ತೀನಿ. ಕರಿತೀನಿ ಸ್ವಾತಿನ ನಮ್ಮ ಮನೆಗೆ ಕರ್ಕೊಬತ್ತೀನಿ ಕರೆದು ಕಳಿಸ್ತೀನಿ. ಹಿಂಗೆ ಇದು ಮಾಡಲಿ ಇವಳು ಕರೆಯಲ್ಲ. ಹಂಗೆ ಮಾಡ್ತೀನಿ ತಾಳಿ, ಗೊತ್ತಾಗುತ್ತೆ. ಹಂಗೆ ಮಾಡ್ಬೇಕು. ಹಂಗೆ ಮಾಡಿದ್ರೇ ಮತ್ತೆ ಅವಳಿಗೆ ಬುದ್ಧಿ ಬರೋದು. ಇಲ್ಲಾಂದರೆ ಹೆಂಗೆ ಮಾತಾಡ್ತಾಳೆ. ನಾನೇ ಕಡೆ ಚೆನ್ನಾಗಿರೋದು, ನಾನು ಚೆನ್ನಾಗಿದ್ದೀನಿ ನಿಂಗೆ ಯಾತೈತೆ ಅಲ್ಲಿ. ನನಗೆ ಮಸ್ತಾಗಿದ್ರು ನಾನು ನಿಂಗೆ ಅಯ್ಯೋ ಏನು ಮಾತಾಡಿದ್ಲಮ್ಮ ಈಗಳಮ್ಮ ಪಾಪ. ಅವಳಿಗೆ ಸುಮ್ಮನೆ ಕಣೆ ಏನು ಮಾತಾಡಲಿಲ್ಲ. ಎಷ್ಟನ ಮಾತಾಡ್ಕೊಂಬ್ಲಿ ಬಿಡು ಅಂತ ಮಾತಾಡಿದ್ಲು ಅಂದರೆ ರಾಮ ಎಂತೆಂತ ಅಂದ್ಲು ಕಣೆ ಹುಡುಗಿನ. ಸ್ವಾತಿನ ಅಯ್ಯಪ್ಪ ಇವಳೇ ನಿಂತಾಳಾಗವಳೆ. ನಾನು ಇವಳೇ ಒಳ್ಳೆಯವಳು ಅಂದ್ಕೊಂಡಿದ್ದೆ. ನಮ್ಮ ನಿಜವಾಗ್ಲಿ ನೀನು ನಾನು ಇವಳೇ ಒಳ್ಳೆಯವಳು ಅಂದ್ಕೊಂಡಿದ್ರು. ಆದರೆ ಇವಳು ಬೋಲ್ ಜಂಬ. ಇಬ್ಬರು ಒಳ್ಳೆಯಾರಲ್ಲ. ಅವಳಿಗೆ ಇವಾಗ ಬುದ್ಧಿ ಬಂದೈತಿ. ಇವಳು ಇದ್ದಾಳೆ. ಇವಳು ಮುತ್ತು ಭಾರಿ ಇದ್ದಾಳೆ. ಅವಳಿಂದ ನಾವು ಒಂದು ಮಾತಿಗೆಲ್ಲನ ಸುಮ್ಮನಾಗ್ತಾಳೆ. ಇವಳು ಒಂದು ಮಾತಿಗೆ ಸುಮ್ಮನಾಗಂತಾಳಲ್ಲ. ಅಯ್ಯಪ್ಪ ಬೋಲ್ ಇದು ಮಾಡ್ತಾಳೆ. ನಾನು ಇವಳೇ ವಾಸಿ ಅಂತ ನಾನು ಅದನ್ನೇ ಸಣ್ಣಳೆ ವಾಸಿ ಅಂತ ಅನ್ಕೊಂತಿದ್ದೆ. ಅಪ್ಪ ಅವಳನ್ನ ತರ್ಬೋದು, ಇವಳನ್ನ ತರೋಕ್ಕಾಗಲ್ಲ ಕಣೆ. ಹೆಂಗೆ ಮಾತಾಡ್ತಾಳೆ ಅಲ್ಲ ಅವಳು ನೋಡು. ಬೈವಾಗ ಬಂದು
ಕೇಳಳು ಏನಂತ ಏನೋ ನಮ್ಮಮ್ಮಯ್ಯ ಅಮ್ಮ ಕೊಡಮ್ಮ ಬಾಂಡ್ ಕೊಡಮ್ಮ ಅಂತ ಕೇಳಳು. ಅದಕ್ಕಿಲ್ಲ ಕಣಮ್ಮ ಕೊಡಲ್ಲ ನಿತ್ಕಿ ಚೈನ್ ಹಾಕಿ ಬಂದು ಕೊಟ್ಟೋದ್ಲು. ಇವಳಂತಳಾಗಿದ್ರು ನಾನು ಬಾಂಡೂ ಕೊಡಲ್ಲ ಸೈನೂ ಹಾಕಲ್ಲ ಹಂಗೆ ಹಿಂಗೆ ಅಂತ ಹೆಂಗೆ ಮಾತಾಡೋಳು. ಅದಕ್ಕೆ ಕರ್ಕೊಂಬಂದು ಕಳಿಸ್ತೀನಿ ಬಿಡು ಯಾಕೆ ಇವಳು ಹಿಂಗೆ ಮಾಡಲಿ ಕರ್ಕೊಂಬಂದು ಕಳಿಸ್ತೀನಿ ನಾನೆಲ್ಲ ಕಳ್ಸಿನ ಏನು ಮಾಡೋಕ್ಕಾಗುತ್ತೆ ಕರ್ಕೊಂಬ. ಅವಳಿಗೆ ಒಂಥರ ಧೈರ್ಯ ಗೊತ್ತಾಳಲ್ಲ ಅವಾಗ ಹೇಳು ಗೊತ್ತಾಳೇನ. ಅದೇ ನಾಳಿಕೆ ಬ್ಯಾಂಡು ಚೈನ್ ಹಾಕ್ಕೊಳ್ಳಲ್ಲ ಅವಳು ಬೇಕಂತೆ. ಅವಳು ಇದ್ದರೆ ಹೋಗಿ ಬಿಡಿಸ್ಕೊಂಬರ್ತೀನಿ. ಅವಳು ಕರ್ಕೊಂಡೋಗಿ ಬಿಡಿಸ್ಕೊಂಬರ್ತೀನಿ ತಾಡಿ. ಅವಾಗ ಹೇಳ್ತೀನಿ ಹೋಗ್ತಾ ಸೆನಕ್ಕಿರಮ್ಮ ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ ಇವಳು ಇಷ್ಟೊಂದೆಲ್ಲ ಇದು ಮಾಡ್ತಾಳೆ ಅಂದ್ರೆ ಅಲ್ಲೇ ರೋಡ್ನ ಮರ್ಯಾದೆ ತೆಗಿಯಕ್ಕೋ ಹೇಳೋಳು ಸುಮ್ಮನೆ ಇದ್ರು. ನೀನೇನೋ ನನ್ನ ಪದ್ಮ ಯೋಟ್ ಮಾಡೇಳ ಗೊತ್ತಿಲ್ಲ ಯೋಟ್ ನೀನು ಸಿಟ್ಟೈತಾ ಗೊತ್ತಿಲ್ಲ ಸಿಟ್ಟಿದ್ದೇ ಇರುತ್ತೆ ನೋಡಪ್ಪ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲಿಲ್ವಲ್ಲ ಅಂಬೋದೊಂದು ಸಿಟ್ಟಿದ್ದೇ ಇರುತ್ತೆ ಪದ್ಮ. ಆದರೆ ಕಣ್ಣೀರು ಹಾಕ್ಕೊಂಡು ಹೋದ್ಲು ಕಣಮ್ಮ ಭಾಳ ಬೇಜಾರು ಮಾಡ್ಕೊಂಡು ಹೋದ್ಲು. ಅಷ್ಟು ಅವಳು ಸುಮ್ಮನೆ ಇದ್ಲು. ಈಗಳಮ್ಮ ನನಗೆ ಜಗಳ ಅಲ್ಲೇ ಸಾಕಾಗೈತೆ ನಾನು ಜಗಳ ಆಡಲ್ಲ ಅಂತಂದ್ರೂ ಏನೋ ನನಗೆ ಕೆದಕಿಳು ಮಾತಾಡಿದ್ಲು ಅಂದರೆ ಏನು ಎಂತೆಂಥ ಮಾತ್ಕೊಳ್ತಾ ಇವಳು. ಯಪ್ಪ ಮಾತಾಡ್ತಾಳೆ ಅಂದ್ರೆ ಅದಕ್ಕೆ ಅಳ್ತೇನೆ ಬಿಡ್ಬೇಕು. ಇವಳೇ ನಿಂತಾಳಾಗವಳೆ ನಾನು ಏನೋ ಅಂದ್ಕೊಂಡಿದ್ದೆ ಕಣಮ್ಮ ಇವಳನ್ನ ಕರ್ಕೊಂಬ. ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಮಾತಾ ಬರ್ತವೆ ಹೋಗ್ತವೆ ಇನ್ನೇನು ಮಾಡೋಣ. ಒಟ್ಟಿನಲ್ಲಿ ಇವಳು ಎದುರು ಚೆನ್ನಾಗಿರ್ಬೇಕು. ಇವಳು ಬೋಲ್ ಜಂಬ ಐತೆ ಕಣೆ ಯಪ್ಪ. ಹುಡುಗಿ ಸುಮ್ಕಿದ್ರು ನನಗೆ ಈಗ ಹುಡುಗಿ ಕಣ್ಣೀರು ಹಾಕ್ಯಣಕ್ಕೆ ನನಗೂ ಒಂಥರ ಅಯ್ಯಂದಂಗೆ ಆಯ್ತು. ಅದು ಹೇಳಿದ ಮಾತು ಕೇಳ್ಬೇಕಾಯ್ತು ಹಿಂಗೆ ಕೇಳಿ ಹಿಂಗೆ ಮಾಡ್ಕೊಂತು ಅಂದರೆ ಇದು ಬೋಲ್ ಜಂಬದ್ ಮಾತಾಡ್ತು. ಎಂತ ಅವರಪ್ಪ ನಿಮ್ಮಪ್ಪ ನಿಮ್ಮಮ್ಮ ಕರೀತಾರೆ ಏನು ಅವರಪ್ಪ ಅವರಮ್ಮ ಅಲ್ಲ ಅಂದ್ಕೊಂಡಳು. ನಿಮ್ಮಪ್ಪ ನಿಮ್ಮಮ್ಮ ಕರೀತಾರೆ ಅಂತ ಬಾಂಡ್ ಬರ್ಕೊಟ್ಟೇನಿ ಅಂತ ಏನು ಯಪ್ಪ ನೋಡ್ಬೇಕಣಮ್ಮ ಪದ್ಮ ಹೆಂಗೆ ಮಾತಾಡ್ಲಿ ಅವಳ ಎದುರಿಗೇನೆ ಒಂದು 2 ದಿನ ಲೇಟ್ ಆದರೂ ಪರವಾಗಿಲ್ಲ ಈಗ ಕರ್ಕೊಂಬರ್ಲಿಲ್ಲ ಅಂದ್ರೂ ಅವಳ ಎದುರಿಗೇನೆ ಇವಳನ್ನಂತ ಕಳ್ಸಲ್ಲ ಬಿಡು. ಅವಳಿಗೆ ಇವಳು ಕಣ್ಣೆದ್ರಿಗೆ ಮುತ್ತಿ ಎದುರಿಗೇನೆ ಸ್ವಾತಿನ ಕರ್ತು ಕಳಿಸ್ತೀನಿ ತಾಡಿ. ಕರ್ತು ಕಳಿಸ್ತೀನಿ ನಾನೆಲ್ಲಾನು. ಅವಾಗ ಇವಳಿಗೆ ಗೊತ್ತಾಗಬೇಕು ಅವಳು ಚೆನ್ನಾಗಿರೋದು ಚೆನ್ನಾಗಿ ಆಗ್ತಾಳೆ. ಏನು ಇವಳು ಒಬ್ಬಳೇನಿ ಇವಳು ಅದನ್ನ ಹೇಳ್ತಿದ್ಲು ನನ್ನ ಕೆಲ್ಸಕ್ಕೆ ಹೋಗ್ಲಾಳು ಗಾರ್ಮೆಂಟ್ಸ್ಗೆ ಹೋಗ್ಲಾಳು ನಾನು PSRಗೆ ಹೋಗ್ತೀನಿ ನಾನು ಹೆಂಗೆ ದುಡ್ಕೊಂಡು ತಿಂತೀನಿ ಬಿಡು ಏನು ಬಡವ್ರು ಅಂತ ಏನು ಯಾತು ಇಲ್ಲ ಅಂತ ಹಂಗೆ ಅಂತಾಳೆ ಅಂದ್ರು ಅಂಬ್ಲೇಳು ಅಂತ ಅಂತಿದ್ಲು. ನಾನು ಹಣೆ ಬಾರ ಏನು ಮಾಡೋಕೆ ಅವ್ರ ಬಗ್ಗೆ ಅಂತ ಒತ್ಲು ಕಣಮ್ಮ ಪಾಪ ಬೋಲ್ಕಣ್ಣೀರು ಹಾಕಿಳು ನಮಗೆ ಅಯ್ಯ ಅನ್ನಂಗೆ ಆತು. ಸರಿ ಆಯ್ತು ಹೇಳು 7 ಕಣ್ಣೆರಿಗೆ ಕರ್ಕೊಂಬಂದು ಇವಳಿಗೆ ನಾನು ಅಂಬೋದು ಬೋಲೈತಿ. ನನ್ನಂಗೆ ಯಾರು ಇಲ್ಲಮ್ಮಂಗೆ ಆಗ್ಬಿಟ್ಟೈತಿ. ಅವಳು ನಮ್ಮ ಮಗನ ಮದುವೆ ಆಗಿರೋದು ನನಗೇನು ಇಷ್ಟ ಇಲ್ಲ ನನಗೇನು ಇಷ್ಟನೇ ಇಲ್ಲ. ಇವಳು ಅಷ್ಟೇ ಇವಳು ಮದುವೆ ಆಗಿರೋದು ನನಗಿಬ್ಬರು ಮದುವೆ ಆಗಿರೋದು ಇಷ್ಟ ಇಲ್ಲ. ಏನು ಮಾಡೋದು ಇವಳು ಇದಕ್ಕಾಗಿನ ಅವಳೆಲ್ಲ ಒಂದು ಕಡೆಗೆ ಹೇಳಿರ ಅರ್ಥ ಮಾಡ್ಕೊಂತಾಳೆ ಒಂದಿಟ್ಟು ದಾರಿ ಗೊತ್ತಾಳೆ ನೋಡ್ಬೇಕಾಗಲಿ. ಇನ್ನು ಈಗ ಕರ್ಕೊಂಬರ್ಲಿಲ್ಲ ಅಂದ್ರೆ ಮುಂದೊಂದಿನ ಕರ್ಕೊಂಬಂದೇ ಬರ್ತೀನಿ. ಕರ್ಕೊಂಬ ಏನು ಕರ್ಕೊಂಬಂದು ಚೆನ್ನಾಗಿ ಕಿತ್ಕೊಂಡು ಕರ್ಕೊಂಡು ಹೋಗ್ತಾನು ನೀನು ಹೋಗ್ತಾ ಬತ್ತಾ ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಕಾರಿ ಅವಳ ಮುತ್ತನ ಅಲ್ಲ ಸ್ವಾತಿನ ಕರ್ಕೊಂಬ ಮುತ್ತಿ ಎದ್ರಿಗೆ ಸ್ವಾತಿನ ಕರ್ಕೊಂಬಂದ್ರೇನೆ ಮತ್ತೆ ಗೊತ್ತಾಗೋದು. ಕರ್ಕೊಂಬ ಪದ್ಮ ಕರ್ಕೊಂಬ ಇನ್ನೇನು ಮಾಡೋಕ್ಕಾಗುತ್ತೆ. ಇವಳು ನಾನು ಚೆನ್ನಾಗಿರೋ ಮನೆ ಸಿಕ್ಕಿದ್ದೀನಿ ನೀನು ಹಂಗೆ ಹಿಂಗೆ ಅಂತ ಪಾಪ ಅವಳ ಮೇಲೆ ಗಲಾಟೆ ಮಾಡಿದ್ಲಂತೆ. ಏನು ಬಾಯಿಗೆ ಬಂದಂಗೆ ಮಾತಾಡಿದ್ಲಂತೆ. ಅದಕ್ಕೆ ಇವಳು ಹಿಂಗೆಲ್ಲ ಮಾಡಿದಾಳೆ ಅಂತಂದರೆ ನಮ್ಮ ಸ್ವಾತಿನ ಕರೆದು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಸದ್ಯಕ್ಕೆ ಇವಾಗ ಕರೀಲಿಲ್ಲ ಅಂತಂದ್ರೂ ಮುಂದೊಂದು ದಿನ ಕರೆದು ಕಳಿಸ್ತೀನಿ. ಕರೆದು ಕಳಿಸಿ ಒಟ್ಟಿನಲ್ಲಿ ಚೆನ್ನಾಗೆ ನೋಡ್ಕೊಂತೀನಿ. ಏನ ಪಾಪ ಅವಳು ಬಾಂಡ್ ಸೈನ್ ಹಾಕಿ ನೀನೇ ತಾಳಮ್ಮ ಅಂತ ಹೇಳೋಗವಳೆ. ಬತ್ತಾಳೆ ನಾಳೆಗೆ ಬಂದಾಗ ಅದನ್ನೆಲ್ಲನ ಇದು ಮಾಡ್ಕೊಡೋಕ್ಕೆ ಬತ್ತಾಳೆ ಅವಳು ಬೇಕಂತೆ. ಬಂದಾಗ ಅವಾಗ ಹೇಳ್ತೀನಿ ಇವಳು ಮುತ್ತು ನಾನು ಹಂಗೆ ಹಿಂಗೆ ಎಂಬುದು ಒಂದಿಷ್ಟು ಜಂಬ ಕೊಟ್ಕೊಂಬದು ಜಾಸ್ತಿ. ಅವಳೇ ಒಂದಿಷ್ಟು ಹೇಳಿದ್ರೆ ಅರ್ಥ ಮಾಡ್ಕೊಂತಾಳೆ. ಅವಳು ಹೇಳ್ದಲ್ಲಿ ಅರ್ಥ ಮಾಡ್ಕೊಂಬಲ್ಲ ಅವಳ ಜೀವನನು ಅವಳು ಹಾಳು ಮಾಡ್ಕೊಂಡ್ಲು. ಅವಳು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತೈತೆ. ಆದರೆ ಇವಳಿಗೆ ಬುದ್ಧಿ ಕಲಿಸ್ಬೇಕು ಈ ಮುತ್ತಿಗೆ. ಇವಳು ಹೆಂಗೆ ಮಾತಾಡ್ತಾಳೆ ಗೊತ್ತೇ ಯಪ್ಪ ಹೆಂಗೆ ಇದನ್ನು ಮಾಡ್ತಾಳೆ ಇವಳು. ಇವಾಗ ಒಂದಿಟ್ಟು ಸ್ವಾತಿಗೆ ಬುದ್ಧಿ ಬಂದೈತೆ. ಅವಳಿಗೆ ಬುದ್ಧಿ ಬಂದೈತಲ್ಲ ಅದಕ್ಕೆ ಕರಿಯೋಣ ಅಂತ. ಸ್ವಾತಿ ಕಷ್ಟ ಎಲ್ಲ ಅನುಭವಿಸಿದ್ಲಲ್ಲ ಇವಾಗ ಬುದ್ಧಿ ಬಂದೈತೆ ಅವಳಿಗೆ. ಅನುಭವಿಸಿದ್ಲಲ್ಲ ಇವಳಿಂದ ಅನುಭವಿಸಿಲ್ವಲ್ಲ ಅದಕ್ಕೆ ಹಿಂಗೆ ಆಡ್ತಾಳೆ. ನೋಡ್ತಾ ಇರಿ ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.